ನಮಸ್ಕಾರ ಸ್ನೇಹಿತರೆ, ಕ್ಷಮೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಟಿಫನ್ ಎಲ್ಲ ಆಯಿತು. ಟಿಫನಿಗೆ ಏನು ಮಾಡಿದ್ದೆ ಅಂದರೆ ಇವತ್ತು ಮನೇಲಿ ಬೇಳ್ದಣ್ಣಿತ್ತು. ಈ ಬೇಳ್ದಣ್ಣನ್ನ ಒಂದು ಈ ಥರ ಕಪ್ಪಿಗೆ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ತೊಗೊಂಬಂದು. ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಅಕ್ಕ ಬಂದಿದ್ಲು, ಅವಳು ತೊಗೊಂಬಂದಿದ್ಲು. ಅದಕ್ಕೆ ನಾನು ತಿನ್ನೋಕ್ಕಾಗಿರಲಿಲ್ಲ ಅದನ್ನು, ತುಂಬ ದಿವಸ ಆಯಿತು. ಅದ್ರ ಜೊತೆಗೆ ನೆಂಟರೆಲ್ಲ ಇದ್ದರು, ಮರ್ತೇ ಬಿಟ್ಟಿದ್ದೆ. ನನಗೆ ತುಂಬ ಇಷ್ಟ ಇದು ಬೇಳ್ದಣ್ಣು. ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಈ ಥರ ಇರುತ್ತೆ ಹಣ್ಣು. ಇದಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ಬೇಳ್ದಣ್ಣು ಯಾವ ಥರ ಇರುತ್ತೆ ಅಂತ. ಇದಕ್ಕೆ ನಾನು ಸ್ವಲ್ಪ ಏನು ಹಾಕ್ಕೊಂಡು ತಿಂತೀನಿ ಅಂದರೆ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ಬೋದು, ಸಕ್ಕರೆ ಹಾಕ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ನನಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅಭ್ಯಾಸ, ಇದಕ್ಕೆ ಡಯಟಲ್ಲಿದ್ದೀನಿ. ಆದರೂ ಕೂಡ ಸ್ವಲ್ಪ ಜಾಸ್ತಿ ಹಾಕೋಲ್ಲ, ಸ್ವಲ್ಪ ಸಕ್ಕರೆನ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡ್ತೀನಿ. ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ಇವತ್ತು. ಏನೇನು ಕೆಲಸ ಆಗುತ್ತೆ ನೋಡೋಣ. ತುಂಬ ದಿನಗಳು ಅಂದರೆ ನನಗೆ ಆಲ್ಮೋಸ್ಟ್ ಈಗ 15 ಡೇಸಿಂದ ನೆಂಟರುಗಳ ಹೋಗೋರು ಬರೋದು, ಹಾಗಾಗಿ ವ್ಲಾಗ್ಗಳ ಯಾವುದು ಹಾಕೋಕ್ಕಾಗಿಲ್ಲ. ಹಾಗೆ ಈ ಕ್ಯಾಮ್ರಾ ಇಟ್ಕೊಳ್ಳೋದೊಂದು ದೊಡ್ಡ ಹಿಂಸೆ ಅನ್ಸೋದಕ್ಕೆ ಶುರುವಾಗಿತ್ತು. ಹಾಗಾಗಿ ಯಾವುದೇ ವ್ಲಾಗ್ನ ಹಾಕಿಲ್ಲ. ನೋಡೋಣ, ಇವತ್ತೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಸಕ್ಕರೆ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ನೋಡಿ ಒಂದು ಸ್ಪೂನ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿರ್ತೀನಿ. ತುಂಬ ಟೇಸ್ಟಾಗಿರುತ್ತೆ ಇದು. ಎಲ್ಲ ಸೀಸನ್ನು ಸಿಗೋಲ್ಲ, ಬೇಸಿಗೆ ಸೀಸನ್ ಸಿಗುತ್ತೆ. ಆ್ಯಕ್ಚುಲಿ ಇದು ಕನಕಪುರ ಸೈಡ್ ಜಾಸ್ತಿ ಸಿಗುತ್ತೆ. ಕಬ್ಬಾಳಿಗೆಲ್ಲ ಹೋದರೆ ಅಲ್ಲಿ ತುಂಬ ಮಾರ್ತಾ ಇರ್ತಾರೆ. ಆಮೇಲೆ ಕಬ್ಬಾಳಮ್ಮಗೆ ಇದು ಬ್ಯಾಲ್ಕಾಯಲ್ಲಿ ಇದ್ಗಾಯಿ ಹೊಡಿತಾರೆ, ಮತ್ತು ಇಲಿ ತೆಗ್ದೇನೋ ಹಾಕ್ತಾರೆ. ನಾನು ನೋಡಿದ್ದೀನಲ್ಲ. ಇದನ್ನ ಈ ಥರ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಅದು ಕರಗಿಬಿಡುತ್ತೆ ಸಕ್ಕರೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಯಾರು ತಿಂದಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ, ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಕಲಸಿಟ್ಟಿದ್ದೀನಿ. ಇವಾಗ ಒಂದು ಬ್ಲೌಸ್ ಕಟ್ ಮಾಡೋಣ ಬನ್ನಿ. ಕಸ್ಟಮರ್ದು ಬ್ಲೌಸ್ ಇದು. ಆ್ಯಕ್ಚುಲಿ ಅವ್ರು ಕೊಟ್ಟು ತುಂಬ ದಿನ ಆಗಿತ್ತು, ಅದನ್ನು ನನಗೆ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಇವತ್ತು ತೊಗೊಂಡೆ. ಆದರೆ ಇದನ್ನು ನೋಡಿದಾಗ ಒಂದು ಶಾಕ್ ಆಯ್ತು ನನಗೆ. ಯಾಕೆ ಅಂದರೆ ಅವರು ಏನು ಮಾಡಿದ್ದಾರೆ ಅಂದರೆ, ಸ್ಯಾರಿದು ಸೆರಗು ಪಾರ್ಟ್ ಬರುತ್ತಲ್ಲ, ಅದನ್ನು ಬ್ಲೌಸ್ ಅಂತೇಳಿ ಕಟ್ ಮಾಡಿಬಿಟ್ಟಿದ್ದಾರೆ. ಸೀರೆ ಫುಲ್ ರನ್ನಿಂಗ್ ಒಂದೇ ಥರ ಇದೆಯಂತೆ. ಹಾಗಾಗಿ ಇದೇ ಬ್ಲೌಸ್ ಅಂತೇಳಿ ಕಟ್ ಮಾಡಿದ್ದಾರೆ. ನೋಡಿ, ಅದು ಬ್ಲೌಸ್ಗೆ ಯಾವ ರೀತಿ ಬರುತ್ತೆ ಅಂದರೆ ಫುಲ್ ಒಂದು ಡಿಸೈನ್ ಬರುತ್ತೆ, ಇಲ್ಲಾಂದರೆ ಸ್ಲೀವ್ಸಿಗೆ ಬೇರೆ ಥರ ಡಿಸೈನ್ ಬರುತ್ತೆ. ಆದರೆ ಇದು ಆ ಥರ ಬಂದಿಲ್ಲ. ಅಂಚುಗಳು 2 ಸೈಡ್ ಸೆರಗಳು ಬರುತ್ತಲ್ಲ, 2 ಕಡ್ಡಿ ಈ ಥರ ಬಾರ್ಡ್ರ್ ಬಂದು ಮಧ್ಯ. ಹಾಗಾಗಿ ಕಸ್ಟಮರ್ಗೆ ಯಾವ್ದಾದ್ರು ಫೋಟೋನ ಕಳಿಸ್ಬಿಟ್ಟು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಹೊಲಿಯೋಣ ಅಂಥೇಳಿ ಬೇರೆ ಬ್ಲೌಸ್ನ ತೊಗೊಂಡೆ. ಅದೇ ಕಸ್ಟಮರ್ದು ಇನ್ನೊಂದು ಬ್ಲೌಸ್ ಇತ್ತು, ಅದನ್ನು ಸ್ಟಿಚ್ ಮಾಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಅದು ರೆಡ್ ಕಲರ್ ಬ್ಲೌಸ್ ಇರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನನಗೆ ಸಿಗೋದೇ ಮಧ್ಯಾಹ್ನ ಮೇಲೆ ಒಂದು 2 ಅವರ್ಸ್ ಟೈಮ್ ಸಿಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಸ್ಟಿಚಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡಿರ್ತೀನಿ. ನಾನು ರೆಗ್ಯುಲರಾಗೇನು ಸ್ಟಿಚ್ ಮಾಡಲ್ಲ. ಯಾವಾಗಲಾದರೂ ಅಪರೂಪಕ್ಕೆ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಈ ಥರ ಬ್ಲೌಸ್ಗಳು ಬಂದಾಗ ಮಾತ್ರ ಸ್ಟಿಚ್ ಮಾಡೋ ಅಂಥದ್ದು. ಅದು ಬಿಟ್ಟರೆ ನನ್ನ ಬಟ್ಟೆಗಳೇ ಇರುತ್ತೆ, ಅದನ್ನೇ ಸ್ಟಿಚ್ ಮಾಡ್ತಾ ಇರ್ತೀನಿ. ಆದರೆ ರೆಗ್ಯುಲರ್ ಮಿಷಿನ್ ಮೇಲೆ ಕುತ್ಕೊಂಡು ಹೊಲಿಯೋದೆಲ್ಲ ಏನಿರಲ್ಲ. ಅಷ್ಟೊತ್ತಿಗೆ ಈ ಬ್ಲೌಸ್ನ ಕಟ್ ಮಾಡಿಟ್ಟ ನಂತರ ಇವಾಗ ಕರಗಿದೆ. ಟೇಸ್ಟ್ ಹೇಗಿರುತ್ತೆ ನೋಡ್ತೀನಿ. ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ಅದು ಒಂದ್ಸಲ ತಿಂದಿಲ್ಲ ಅನ್ನೋರು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ಈ ರೆಡ್ ಬ್ಲೌಸ್ನ ಸ್ಟಿಚ್ ಮಾಡಿದೆ. ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗ್ನ ಇಟ್ಟು ಅವ್ರು ಸಿಂಪಲ್ ಡಿಸೈನ್ನ ಕೇಳಿದರು, ಹಾಗಾಗಿ ಬ್ಲೌಸ್ನ
ಈ ರೀತಿ ಸ್ಟಿಚ್ ಮಾಡಿದೆ. ನನ್ನ ಈ ದಿನದ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.